ಫೈನ್. ಸೊ ಹಂಗಂದ್ರೆ ಈಗ ನಾವು ಏನೇನು ಇಂಪ್ಲಿಮೆಂಟ್ ಮಾಡಿದಂಗಾಯ್ತು, ಡೇಟಾ ಕಲೆಕ್ಷನ್, extracting the feature, training our model, then predicting the live image. ಇಷ್ಟನ್ನ ಕಂಪ್ಲೀಟ್ ಮಾಡಿದ್ದೀವಿ ಅಲ್ವಾ? ಸೊ ಇವಾಗ ಏನು ಉಳಿದಿದೆ ಅಂದ್ರೆ ಇವಾಗ ನಮ್ದು ಈಗ ಫೈನಲ್ ಪಾರ್ಟ್, ನಾವೊಂದು ಫ್ರಂಟ್ ಎಂಡ್ ಡೆವಲಪ್ ಮಾಡಿಬಿಟ್ಟು ಸೊ ಅಟೆಂಡೆನ್ಸ್ ಅನ್ನ ನೀಟಾಗಿ ಡಿಸ್ಪ್ಲೇ ಮಾಡಬೇಕು ಫ್ರಂಟ್ ಎಂಡ್ ಅಲ್ಲಿ. ಓಕೆ, ಅದನ್ನ ಇಂಪ್ಲಿಮೆಂಟ್ ಮಾಡೋಣ. ಅದಕ್ಕೆ ಸೊ ಅಗೈನ್ ನಾವು PHP ಕೋಡಿಗೆ ಬರಬೇಕು. ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ನಾವೇನೇನು ಬರ್ದಿದ್ದೀವಿ ನೋಡಿ, PHP db.php ನಮ್ಮ ಲೈಬ್ರರಿ ಡೇಟಾಬೇಸ್ ಜೊತೆಗೆ ಇಂಟ್ರಾಕ್ಟ್ ಮಾಡೋದಕ್ಕೆ. ಆಮೇಲೆ ಡೆಮೋ.php ಇದು ನಿಮಗೆ ಎಕ್ಸಾಂಪಲ್ ಬರೆದಿದೆ. ಸೇವ್ ಸ್ಟೂಡೆಂಟ್ ಇದು ಇನ್ಸರ್ಟ್ ಮಾಡ್ತಾ ಇತ್ತು, ಇದನ್ನ ಯಾರು ಕಾಲ್ ಮಾಡ್ತಾ ಇದ್ರು, ನಮ್ದು API ಅಲ್ವಾ, ಪೈಥಾನ್ API ಕಾಲ್ ಮಾಡಿ ಇನ್ಸರ್ಟ್ ಆಗ್ತಾ ಇತ್ತು. ಸೊ ಇವತ್ತೇನ್ ಮಾಡ್ಬೇಕು ನಾವಂದ್ರೆ ಒಂದು ಡಿಸ್ಪ್ಲೇ ಸ್ಟೂಡೆಂಟ್ ಅಂತ ಒಂದು ಬರೆಯೋಣ ಫೈಲ್, ಡಿಸ್ಪ್ಲೇ ಸ್ಟೂಡೆಂಟ್.php. ಸೊ ಅದರಲ್ಲಿ ಟೇಬಲ್ ಅಲ್ಲಿ ಸೇವ್ ಆಗಿರೋ ರೆಕಾರ್ಡ್ಸ್ ಅನ್ನ ಡಿಸ್ಪ್ಲೇ ಮಾಡಬೇಕು, ಆ ತರ ಪ್ರೋಗ್ರಾಮ್ ಬರೆಯೋಣ. ಅದಕ್ಕೆ ಸೊ ಲೆಟ್ ಅಸ್ ಕ್ರಿಯೇಟ್ ಎ ಫೈಲ್, ನೇಮ್ ಇಟ್ ಡಿಸ್ಪ್ಲೇ ಸ್ಟೂಡೆಂಟ್.php ಮಾಡಿ. ಟ್ರೈ ಮಾಡ್ತೀರಾ ಸಂಜಯ್ ನೀವು? ಓಕೆ, ಓಕೆ. ಸೊ ಡಿಸ್ಪ್ಲೇ ಸ್ಟೂಡೆಂಟ್.php ನಾವೇನ್ ಮಾಡಬೇಕು, HTML ಒಳಗಡೆನೆ PHP ನ ಯೂಸ್ ಮಾಡ್ಕೊಂಡು ಅಟೆಂಡೆನ್ಸ್ ಅನ್ನೋ ಟೇಬಲ್ ಅಲ್ಲಿ ಏನಿದೆಯಲ್ಲ ಅದನ್ನ ನೀಟಾಗಿ ಡಿಸ್ಪ್ಲೇ ಮಾಡಬೇಕು. ಸೊ ನೀವು HTML ಬರಿಬೇಕಂದ್ರೆ ನಿಮಗೆ ಗೊತ್ತಿದೆ, HTML ಟ್ಯಾಗ್, ಟೈಟಲ್, ಬಾಡಿ ಇದೆಲ್ಲ ಮಾಡ್ತೀವಲ್ವಾ. ಸೊ ಇಲ್ಲೇನ್ ಮಾಡಿ ನೋಡಿ, ಇದ್ರೊಳಗಡೆ VS ಕೋಡ್ ಅಲ್ಲಿ ಶಿಫ್ಟ್ ಇಟ್ಕೊಂಡು ನಾಟ್ ಕೊಟ್ರೆ ಎಮೆಟ್ ಅಬ್ರಿವೇಶನ್ ಅಂತ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿಬಿಟ್ರೆ ಬಾಯ್ಲರ್ ಪ್ಲೇಟ್ ಕೋಡ್ ಆಟೋಮೆಟಿಕ್ ಬರುತ್ತೆ. ಮಾಡಿ ಇದು ಚೆಕ್ ಮಾಡಿ ಸಂಜಯ್. ಶಿಫ್ಟ್ ನಾಟ್ ಕೊಟ್ಟು ಇದನ್ನ ತಗೊಳ್ಳಿ. ಬಂತಾ ಇದು? ಸೊ ಈ ಟೈಟಲ್ ಅಲ್ಲಿ ಡಾಕ್ಯುಮೆಂಟ್ ಅಂತ ಇದೆಯಲ್ಲ, ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಕೊಡೋಣ. ನೀವು ಕೊಡಿ, ಟೈಟಲ್ ಚೇಂಜ್ ಮಾಡಿ. ಚೇಂಜ್ ದ ಟೈಟಲ್ ಚೇಂಜ್ ಮಾಡಿ. ಓಕೆ, ಡನ್. ಇಷ್ಟ ಆಯ್ತಲ್ಲ? ಓಕೆ ಫೈನ್. ಸೊ ಇವಾಗ ನೋಡಿ, ಇಲ್ಲಿ ನಾವು ಪ್ರೋಗ್ರಾಮ್ ಹೆಂಗ್ ಬರೀಬೇಕಂದ್ರೆ, ಒಂದು ಕ್ವೆರಿ ರನ್ ಆಗಬೇಕು, ಸೆಲೆಕ್ಟ್ ಸ್ಟಾರ್ ಫ್ರಮ್ ಅಟೆಂಡೆನ್ಸ್ ರನ್ ಆಗಿ ಅದು ಫೆಚ್ ಮಾಡಿ ಡೀಟೇಲ್ಸ್ ನ ನಾವಿಲ್ಲಿ ರೆಂಡರಿಂಗ್ ಮಾಡಬೇಕು. ಇದು ನಮ್ಮ ಏಮ್. ಓಕೆ, ಅದಕ್ಕೆ ನಾವೇನ್ ಮಾಡೋಣ, ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಅಲ್ಲಿ ಸೊ ಬೂಟ್ ಸ್ಟ್ರ್ಯಾಪ್ ಅನ್ನು ಯೂಸ್ ಮಾಡೋಣ. ಬೂಟ್ ಸ್ಟ್ರ್ಯಾಪ್ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾನು ಇಲ್ಲಿ ಬಂದ್ಬಿಟ್ಟು ಅದರ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗ್ತೀನಿ, ಗೆಟ್ bootstrap.com. ಇದು ಬೂಟ್ಸ್ಟ್ರ್ಯಾಪ್ ಅಫಿಷಿಯಲ್ ಪೇಜ್ ಆಯ್ತಾ. ಇಲ್ಲಿ ವರ್ಷನ್ 5.3 ಇದೆ, ನಾನು 5.1 ಯೂಸ್ ಮಾಡಿದ್ದೀನಿ, 5.02 ಇದೆ. ಓಕೆ, ಇರ್ಲಿ, ಇದನ್ನೇ ತಗೋತೀನಿ, 5.02. ಓಕೆ, ಇಲ್ಲಿದೆ. ಸೊ ಇದನ್ನ ಯೂಸ್ ಮಾಡ್ಬೇಕಂದ್ರೆ ಇವ್ರದ್ದು CDN ಅಂತ ಇರುತ್ತೆ, ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲೊಂದು ಲಿಂಕ್ ಇದೆ. Copy paste the style sheet link into your head before all other style sheets to load our CSS. So ಇದನ್ನ ತಗೊಂತೀನಿ, ಈ ಲಿಂಕ್ ಕಾಪಿ ಮಾಡ್ಕೊಂತೀನಿ, ಇಲ್ಲಿ ಬಂದ್ಬಿಟ್ಟು ನನ್ನ ಹೆಡ್ ಟ್ಯಾಗ್ ಅಲ್ಲಿ ವಿತಿನ್ ಹೆಡ್ ಟ್ಯಾಗ್ ಪೇಸ್ಟ್ ಮಾಡಿದೆ. Ctrl V ನೋಡಿ, ಇದು ಫುಲ್ ಔಟ್ ಆಫ್ ಬಾಕ್ಸ್ ಹೋಯ್ತು. Alt Z ಕೊಡ್ತೀನಿ, ರ್ಯಾಪ್ ಆಗುತ್ತೆ. ಸೊ ಇದು CDN ಮಾಡಿ. ಇಷ್ಟು ಸ್ಟೆಪ್ಸ್ ಗೊತ್ತಾಯ್ತಲ್ಲ? ಇಲ್ಲಾಂದ್ರೆ ನಿಮ್ಗೆ CDN ಬೇಕಿದ್ರೆ ನನ್ನ ಗ್ರೂಪ್ ಅಲ್ಲಿ ಹಾಕ್ತೀನಿ. CDN ಗ್ರೂಪ್ ಅಲ್ಲಿ ಹಾಕಿ ನೋಡಿ, CDN ಹಾಕಿದೆ. ಅದನ್ನೇ ತಗೊಂಬಂದು ಇಲ್ಲಿ ಹೆಡ್ ಅಲ್ಲಿ ಪೇಸ್ಟ್ ಮಾಡಿ.
ಮಾಡಿದ್ರೆ ಅಷ್ಟು 1 minute sir, network slow. ಮಾಡಿ. Yes sir. ಡನ್. ಓಕೆ ಫೈನ್. ಸೊ ಇಲ್ಲೇನ್ ಮಾಡೋಣ, ಬಾಡಿ ಆದ್ಮೇಲೆ ಒಂದು ಡಿ ಐ ವಿ ಕ್ರಿಯೇಟ್ ಮಾಡ್ಕೊಳ್ಳೋಣ. ನೋಡಿ ಈ ತರ ಬದಿರಿ, ಡಾಟ್ ಹೆಡರ್ ಅಥವಾ ಬೇಡ ಹೆಡರ್ ಅಂತಾನೆ ತಗೊಳ್ಳಿ ಸಾಕು. ಇದೊಂದು ಡಿ ಐ ವಿ ಬರುತ್ತೆ, ಹೆಡರ್ ಇದು ಕ್ರಿಯೇಟ್ ಮಾಡ್ಕೊಳ್ಳಿ, ಹೆಡರ್. Yes sir. ಓಕೆ ಮಾಡಿದ್ರ ಇದು? 1 minute. ಓಕೆ Yes sir. ಫೈನ್. ಸೊ ಇದ್ರೊಳಗಡೆ ನಾವೊಂದು H1 ಟ್ಯಾಗ್ ಯೂಸ್ ಮಾಡೋಣ. ಇದ್ರೊಳಗಡೆ ಸ್ಕ್ರಾಲ್ ಮಾಡೋಕ್ಕೋಸ್ಕರ ಮಾರ್ಕ್ ಯು ಟ್ಯಾಗ್ ಯೂಸ್ ಮಾಡೋಣ. Sir. ಇದನ್ನ ಯೂಸ್ ಮಾಡಿ ಇಲ್ಲಿ ನಮ್ಮ ಪ್ರಾಜೆಕ್ಟ್ ಟೈಟಲ್ ಕೊಡೋಣ, ಫೇಸ್ ರೆಕಗ್ನಿಷನ್ ಬೇಸ್ಡ್ ಅಟೆಂಡೆನ್ಸ್ ಸಿಸ್ಟಮ್ ಹಿಂಗೆ ಕೊಡ್ತೀನಿ. ಕೊಡಿ ಈ ಥರ. ಹೆಡರು ನಮ್ಮ ಡಿವಿಷನ್ ಟ್ಯಾಗು, ಅದರೊಳಗಡೆ H1, ಅದರೊಳಗಡೆ ಸ್ಕ್ರಾಲಿಂಗ್ ಟೆಕ್ಸ್ಟ್. Yes sir. ಮಾಡಿದ್ರೆ ಎಷ್ಟು? Yes sir. ಓಕೆ, ಇವಾಗ ಇದಿಷ್ಟನ್ನ ರನ್ ಮಾಡಿ ನೋಡೋಣ. ಸೊ ರನ್ ಹೆಂಗ್ ಮಾಡ್ತೀವಿ ನಾವು, ಲೋಕಲ್ ಹೋಸ್ಟ್ ಸ್ಲ್ಯಾಶ್ ಮೈ ಪ್ರಾಜೆಕ್ಟ್. ಈಗ ಬರ್ದಿದ್ದು ಯಾವುದು, ಡಿಸ್ಪ್ಲೇ ಸ್ಟೂಡೆಂಟ್. ನೋಡಿ ಈ ತರ ನಿಮಗೊಂದು ಔಟ್ಪುಟ್ ಬರಬೇಕು. ಚೆಕ್ ಮಾಡಿ. Sir. ಬರ್ತಾ ಇದೆಯಾ? 1 minute sir. ಓಕೆ ಸರ್ ಅಲ್ಲಿ ಲೋಕಲ್ ಹೋಸ್ಟ್ ಅಂತ ಕೊಡ್ಬೇಕು. ಲೋಕಲ್ ಹೋಸ್ಟ್ ಕೊಡಿ ನೀವು. ಅವಾಗ ನಿಮಗೆ ವ್ಯಾಂಪ್ ಹೋಮ್ ಪೇಜ್ ಹಾ, ಬರುತ್ತಲ್ಲ ನೋಡ್ರಿ, ವಾಮ್ ಪೇಜ್ ಬರ್ತದೆ. ಇದು ಬರುತ್ತಲ್ಲ, ಇಲ್ಲಿ ನಿಮ್ ಫೋಲ್ಡರ್ ಇರುತ್ತೆ ನೋಡಿ, ಇಲ್ಲಿ ಮೈ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ ಮಾಡಿದ್ರಲ್ಲ, ಹಾ ಇಲ್ಲಿ ಸರ್. ಇಲ್ಲಿದ್ಯಾ, ಇಲ್ಲಿ ಫೋಲ್ಡರ್ ಇದೆ ನೋಡಿ, ಹಾ ಅದು ತೊಗೊಳ್ರಿ, ಇದು ಬರಬೇಕು. ಹಾ ಸರ್ ಬರ್ತದೆ. ಅದಾದ್ಮೇಲೆ ಇದು ಡಿಸ್ಪ್ಲೇ ಸ್ಟೂಡೆಂಟ್. ಹಾ ಸರ್ ಡಿಸ್ಪ್ಲೇ ಆಗ್ತಾ ಇದೆ ಸರ್. ಆಗ್ತಾ ಇದೆಯಾ ಇದು? ಹಾ ಸರ್. ಓಕೆ, ಇದು ಹಿಂಗೆ ಇರಲಿ. ಇಲ್ಲೊಂದು ಸ್ವಲ್ಪ ಚೇಂಜಸ್ ಮಾಡೋಣ. ಓಕೆ, ಸೊ ಇಲ್ಲಿ ನೋಡಿ ಹೆಡರ್ ಅಂತ ಟ್ಯಾಗ್ ಇದೆಯಲ್ಲ, ಇದಕ್ಕೆ ಈಗ ಕೆಲವೊಂದು ಬೂಟ್ ಸ್ಟ್ರಾಪ್ ಇಂದು ಕ್ಲಾಸಸ್ ನ ಅಪ್ಲೈ ಮಾಡೋಣ. ಅವಾಗ ನೀವೇನಂತ ಬರೀತೀರಿ, ಕ್ಲಾಸ್ ಇಸ್ ಈಕ್ವಲ್ ಟು, ಈಗ ನಿಮ್ಗೆ ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ಕಲರ್ ಬೇಕಪ್ಪ, ಸೊ BG ಪ್ರೈಮರಿ ಬರೀರಿ ಇದನ್ನು. Yes, 1 minute.
ಎಸ್ ಸರ್. ಈಗ ಇದನ್ನ ಅಪ್ಲೈ ಮಾಡಿದ್ಮೇಲೆ ರಿಫ್ರೆಶ್ ಮಾಡಿ ನೋಡಿ, ಅದು ಚೇಂಜಸ್ ಆಗಿರುತ್ತೆ. ಹಿಂಗ್ ಬರ್ಬೇಕು. ಸೊ ಬೂಟ್ ಸ್ಟ್ರಾಪ್ ಅಲ್ಲಿ ಅದು ಪ್ರೀ ಡಿಫೈನ್ಡ್ ಕಲರ್ ಎಸ್ ಸರ್. ಬಂದಿದ್ಯಾ? ಹಾ ಎಸ್ ಸರ್. ಓಕೆ. ಹಂಗೆ ಇದ್ರದ್ದು ಫೋರ್ ಗ್ರೌಂಡ್ ಚೇಂಜ್ ಮಾಡೋಣ. ಅವಾಗ ಎಸ್ ಟೆಕ್ಸ್ಟ್ ಪ್ರೈಮರಿ ಆದ್ಮೇಲೆ ಟೆಕ್ಸ್ಟ್ ವೈಟ್ ಕೊಟ್ಟು ನೋಡಿ. ಎಸ್ ಸರ್. ಸೊ ಈ ಚೇಂಜಸ್ ಇಲ್ಲಿ ರಿಫ್ಲೆಕ್ಟ್ ಆಗಬೇಕು ನೋಡಿ, ಈ ತರ ಬರ್ಬೇಕು. ಎಸ್ ಸರ್. ವೈಟ್ ಬರ್ತದೆ. ಬರ್ತಾ ಇದೆಯಾ? ಎಸ್ ಸರ್. ಓಕೆ. ಸೊ ಇವಾಗ ಇಲ್ಲಿ ಏನಿದೆಯಲ್ಲ ಎಂಟಿ ಏರಿಯಾ ಇಲ್ಲಿ, ಸೊ ನಾವು ಡೇಟಾಬೇಸ್ ಇಂದ ಫೆಚ್ ಮಾಡಿದ ಇನ್ಫಾರ್ಮೇಶನ್ ರೆಂಡರಿಂಗ್ ಮಾಡೋಣ. ಸೊ ಈಗ ನೀವು ಕ್ವೆರಿ ಏನ್ ರನ್ ಮಾಡಬೇಕು? ಸೆಲೆಕ್ಟ್ ಸ್ಟಾರ್ ಫ್ರಮ್ ಅಟೆಂಡೆನ್ಸ್, ಕರೆಕ್ಟಾ? ಅದಕ್ಕೆ ಸೊ ನಾವು ಹೆಂಗಿದ್ರು ಆಲ್ರೆಡಿ ಲೈಬ್ರರಿ ಕ್ರಿಯೇಟ್ ಮಾಡ್ಕೊಂಡಿದೀವಲ್ಲ, ಅದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಇಲ್ಲಿ ಹೆಡ್ ಅಲ್ಲಿ ಬರೀರಿ ಈ ತರ. ಇಲ್ಲಿ PHP ಟ್ಯಾಗ್ ಬರ್ಕೊಳ್ಳಿ, PHP ಓಪನ್ ಟ್ಯಾಗ್, PHP ಕ್ಲೋಸಿಂಗ್ ಟ್ಯಾಗ್, include once db.php ಬರೀರಿ ಇದನ್ನ. ಈ ಲೈನ್ ಸೇರಿಸಿದ್ರ? ಹೆಡ್ ಸೆಕ್ಷನ್ ಅಲ್ಲಿ PHP ಟ್ಯಾಗ್ ಡಿಫೈನ್ ಮಾಡಿ ಅದರೊಳಗಡೆ include once db.php ಅಂತ ಕೊಡಿ. ಮಾಡಿದ್ರ ಇಷ್ಟ? ಒಂದು ಮಿನಿಟ್, ಲ್ಯಾಪ್ಟಾಪ್ ಹ್ಯಾಂಗ್ ಆಗ್ತದೆ. ಓಕೆ ಓಕೆ ಓಕೆ, ಸ್ಲೋ ಆಗುತ್ತೆ. ಓಕೆ. ಎಸ್ ಸರ್. ಓಕೆ, ಈಗ ನಮ್ಮ ಕ್ವೆರಿ ಬರ್ಕೊಂಡ್ಬಿಡೋಣ. $SQL is equal to select star from attendance, 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 order by edit, date wise. ಸೇರಿಸಿ. ಎಸ್ ಸರ್. ಓಕೆನಾ? ಓಕೆ ಫೈನ್. ಈಗ ಈ ಕ್ವೆರಿ ರನ್ ಮಾಡಬೇಕಂದ್ರೆ $result is equal to execute $SQL. ಎಕ್ಸಿಕ್ಯೂಟ್ ಫಂಕ್ಷನ್ ಕಾಲ್ ಮಾಡಬೇಕು. ಎಸ್ ಸರ್. ಆಯ್ತಾ? ಓಕೆ ನೋಡಿ, ಇವಾಗ ನೀವು ಇಷ್ಟು ಮಾಡಿದ್ರೆ ಅಂದ್ರೆ ಈ ಕ್ವೆರಿ ಫೈರ್ ಆಗಿ ಎಕ್ಸಿಕ್ಯೂಟ್ ಆಗಿ ರೆಕಾರ್ಡ್ಸ್ ಬಂದು ಇದರಲ್ಲಿ ಇರುತ್ತೆ, ರಿಸಲ್ಟ್ ಅಲ್ಲಿ ಇರುತ್ತೆ. ಆಯ್ತಾ? ಈಗ ನೆಕ್ಸ್ಟ್ ಏನ್ ಮಾಡೋಣ, ಇಲ್ಲಿ ಬರೋಣ. ಇವಾಗ ಸೊ ಇಲ್ಲಿ ನೀವು ಒಂದು ಡಿವಿಷನ್ ತಗೊಳ್ಳಿ, ಈ ತರ ಬರೀರಿ, ಡಾಟ್ ಕಂಟೈನರ್ ಅಂತ ಬರ್ದು ಹಿಂಗೆ ಎಂಟರ್ ಕೊಡಿ. ಈ ತರ ಡಿವಿಷನ್ ಕ್ರಿಯೇಟ್ ಆಗುತ್ತೆ. ಮಾಡಿ. ಸೊ ಡಾಟ್ ಕಂಟೈನರ್ ಅಂತ ಬರೆದು ಎಂಟರ್ ಪ್ರೆಸ್ ಮಾಡಿ. ಹೆಡರ್ ಟ್ಯಾಗ್ ಆದ್ಮೇಲೆ ಮಾಡಿದ್ರಾ? ಓಕೆ. ಸೊ ಇದು ಒಂದು ನಿಮಿಷ.
ಓಕೆ, ಇದು ಬರೆದ್ರಾ ಕ್ಲಾಸ್ ಕಂಟೈನರ್? ಎಸ್ ಸರ್. ಓಕೆ, ಸೊ ಇದರೊಳಗಡೆ ಒಂದು ಟೇಬಲ್ ಟ್ಯಾಗ್ ಯೂಸ್ ಮಾಡೋಣ. ಸೊ ಟೇಬಲ್, ಓಕೆ. ಸೊ ಇದಕ್ಕೂ ಬೂಟ್ ಸ್ಟ್ರ್ಯಾಪ್ ಅಪ್ಲೈ ಮಾಡಿ. ಕ್ಲಾಸ್ ಇಸ್ ಈಕ್ವಲ್ ಟು ಟೇಬಲ್ ಮಾಡಿದ್ದೇನೆ. ಸೊ ಒಂದು ಡಿವಿಷನ್ ಟ್ಯಾಗ್ ಕಂಟೈನರ್ ಅಂತ ಡಿವಿಷನ್ ಟ್ಯಾಗ್, ಅದರೊಳಗಡೆ ಟೇಬಲ್, ಮತ್ತೆ ಅದಕ್ಕೆ ಬೂಟ್ ಸ್ಟ್ರ್ಯಾಪ್ ಅಪ್ಲೈ ಮಾಡಿ. ಕ್ಲಾಸ್ ಇಸ್ ಈಕ್ವಲ್ ಟು ಟೇಬಲ್. ಎಸ್ ಸರ್. ಓಕೆ ಫೈನ್. ಸೊ ಈ ನಮ್ಮ ಟೇಬಲ್ ಅಲ್ಲಿ ಏನೇನು ಫೀಲ್ಡ್ಸ್ ಇದಾವಲ್ಲ ಅಷ್ಟು Yes. ಕಾಲಮ್ಸ್ ತಗೋಬೇಕು. ಇಲ್ಲಿದೆ ನೋಡಿ, ನಮ್ಮ ಡೇಟಾಬೇಸ್ ಅಲ್ಲಿ ಏನೇನಿತ್ತು, ಐ ಡಿ, ನೇಮ್, ಡೇಟ್, ಟೈಮ್ ಅಲ್ವಾ? ಸರ್. ಅದಕ್ಕೆ ಫಸ್ಟ್ ಒಂದು ರೋ ತಗೊಳ್ಳಿ. ಟಿಆರ್ ಓಪನ್, ಟಿಆರ್ ಕ್ಲೋಸ್, ಟಿ ಹೆಚ್ ಐ ಡಿ ಮೊದಲನೇ ಹೆಡಿಂಗ್, ನೆಕ್ಸ್ಟ್ ನೇಮ್, ನೆಕ್ಸ್ಟ್ ಡೇಟ್, ನೆಕ್ಸ್ಟ್ ಟೈಮ್. ಇಷ್ಟು ಕ್ರಿಯೇಟ್ ಮಾಡಿ. 1 minute. ಓಕೆ ಓಕೆ. ಸರ್ ಅದ್ ನಂದು ಆಟೋ ಕಂಟಿನ್ಯೂ ಆಗ್ತಿಲ್ಲ ಸರ್. ಇವಾಗ ಟಿ ಎಚ್ ಅಂತ ಕೊಟ್ರೆ ಅದು ನೆಕ್ಸ್ಟ್ ನಿಮ್ಮ ವಿ ಎಸ್ ಕೋಡ್ ಅಲ್ಲಿ ಅದು ಎನೇಬಲ್ ಆಗಿಲ್ಲ ಅನ್ಸುತ್ತೆ ಅಲ್ವಾ? ಅಂದ್ರೆ Yes, sir. ಆಟೋ ಫಿನಿಶ್ ಆಗ್ತಿಲ್ಲ ಟ್ಯಾಕ್ಸ್. ಎಸ್ ಸರ್. ಓಕೆ ಓಕೆ, ಮೇಸ್ ಬಿ ಅದೊಂದು ಸೆಟ್ಟಿಂಗ್ ಇರುತ್ತೆ, ನಾನು ನೋಡಿ ಹೇಳ್ತೀನಿ ತಡ್ರಿ. ಎಸ್ ಈ ಸದ್ಯಕ್ಕೆ ಟ್ರೈ ಮಾಡಿ, ನೆಕ್ಸ್ಟ್ ನಾನು ನೋಡಿ ಹೇಳ್ತೀನಿ. ಎಸ್. ಓಕೆ. ಎಸ್ ಸರ್. ಫೈನ್, ಇಷ್ಟ ಆಯ್ತಲ್ಲ? ಎಸ್ ಸರ್. ಓಕೆ ನೋಡಿ, ಈಗ ನೆಕ್ಸ್ಟ್ ಏನ್ ಬರ್ಬೇಕಲ್ಲ, ರೋಸ್. ಇದು ಹೆಡಿಂಗ್ ಆಯ್ತು, ಆಯ್ತಾ? ನೆಕ್ಸ್ಟ್ ಬರೋ ರೋ ಏನಾಗಬೇಕು, ಡೇಟಾ ಬೇಸ್ ಇಂದ ಫೆಚ್ ಆಗ್ಬೇಕು, ಅಂದ್ರೆ ಡೈನಾಮಿಕ್ ಆಗಿ ತಗೊಂಡ್ಬರ್ಬೇಕು, ಅದು ಸ್ಟ್ಯಾಟಿಕ್ ಅಲ್ಲ. ಅಂದ್ರೆ ಅಗೈನ್ ನಾವು ಪಿ ಎಚ್ ಪಿ ಕೋಡೆ ಬರೀಬೇಕಿಲ್ಲ, ಅದಕ್ಕೆ ಪಿ ಎಚ್ ಪಿ ಕೋಡೆ ಬರೆಯೋಣ ಇಲ್ಲಿ. ಸೊ ಪಿ ಎಚ್ ಪಿ ಓಪನ್ ಟ್ಯಾಗ್, ಪಿ ಎಚ್ ಪಿ ಕ್ಲೋಸಿಂಗ್ ಟ್ಯಾಗ್ ಬರ್ಕೊಂಡು, ಸೊ ಇದ್ರೊಳಗಡೆ ನಾವೊಂದು ವೈಲ್ ಲೂಪ್ ಯೂಸ್ ಮಾಡಬೇಕು. ವೈಲ್ ಯಾಕೆ ಅಂತ ಗೊತ್ತಾಗುತ್ತೆ ಇವಾಗ. ಬರೀರಿ, ಇಷ್ಟು ಬರ್ಕೊಳ್ಳಿ. ಇಷ್ಟು ಮಾಡಿ. ಎಸ್ ಸರ್. ಡನ್, ಇಷ್ಟ ಆಯ್ತಾ? ಎಸ್ ಸರ್. ಓಕೆ ನೋಡಿ, ಈ ವೈಲ್ ಲೂಪ್ ಅಲ್ಲಿ ನಾವು ಕಂಡೀಷನ್ ಏನ್ ಬರೀಬೇಕಂದ್ರೆ, ಇಲ್ಲಿದೆಯಲ್ಲ ಇದು ಎಕ್ಸಿಕ್ಯೂಟ್ ಆಗಿದೆ, ರೆಕಾರ್ಡ್ಸ್ ಬಂದು ಇದರಲ್ಲಿದೆ ಡಾಲರ್ ರಿಸಲ್ಟ್ ಅಲ್ಲಿ. ಓಕೆ, ಮೇ ಬಿ 1 ರೆಕಾರ್ಡ್ ಇರ್ಬೋದು, 10 ರೆಕಾರ್ಡ್ಸ್ ಇರ್ಬೋದು. ಓಕೆ, ಸೊ ಆಫ್ಟರ್ ಎಕ್ಸಿಕ್ಯೂಟ್ ವಿ ಹ್ಯಾವ್ ಸಮ್ ರೆಕಾರ್ಡ್ಸ್ ಇನ್ ರಿಸಲ್ಟ್ ಆಬ್ಜೆಕ್ಟ್. ಸೊ ಆ ರೆಕಾರ್ಡ್ ಸೆಟ್ ಇಂದ ಒಂದೊಂದೇ ರೆಕಾರ್ಡ್ ತಗೋಬೇಕು. ಅದಕ್ಕೆ ಇಲ್ಲಿ ನಾವೇನಂತ ಬರಿತೀವಿ ಅಂದ್ರೆ, ಡಾಲರ್ ರೋ ಅಂದ್ರೆ ಒಂದು ರೆಕಾರ್ಡ್ ಈಕ್ವಲ್ಸ್ ಡಾಲರ್ ರಿಸಲ್ಟ್ arrow fetch object. So fetch object, it will fetch one record and put it in dollar row. Okay na? So ಇದರಿಂದ ಇದರಲ್ಲಿ ಮಲ್ಟಿಪಲ್ ಇರ್ಬೋದು, ಅದರಲ್ಲಿ ಒಂದು ರೆಕಾರ್ಡ್ ನ ತಗೊಂಬಂದು ಇದರಲ್ಲಿ ಹಾಕುತ್ತೆ, ಡಾಲರ್ ರೋ ಹಾಕುತ್ತೆ. ಸೊ ಈ ಪ್ರೊಸೆಸ್ ಕಂಟಿನ್ಯೂಸ್ ನಡೀತಾ ಇರುತ್ತೆ, ಎಲ್ಲಿ ತನಕ ಎಲ್ಲ ರೆಕಾರ್ಡ್ಸ್ ಮುಗಿಯೋ ತನಕ.
ಸೊ ಒನ್ಸ್ ಎಲ್ಲ ಖಾಲಿ ಆಯ್ತು ಅಂದ್ರೆ ಲೂಪಿಂದ ಹೊರಗಡೆ ಬಂದ್ಬಿಡುತ್ತೆ. ಆ ಥರ ಸೇರಿಸಿ ಇದನ್ನು. $ರೋ is equal to $result arrow fetch object. ಎಸ್ ಸರ್. ಡನ್. ಸೊ ಇವಾಗ ಎಕೋ ಯೂಸ್ ಮಾಡ್ಕೊಂಡು ಡಿಸ್ಪ್ಲೇ ಮಾಡೋಣ. ಸೊ ಫಸ್ಟು ಟಿ ಆರ್ ಓಪನ್, ಇನ್ನೊಂದರಲ್ಲಿ ಟಿ ಆರ್ ಕ್ಲೋಸ್, ಎಕೋ. ಇನ್ ಬಿಟ್ವೀನ್ ಟಿ ಡಿ ನಾವು ವ್ಯಾಲ್ಯೂಸ್ನ ಡಿಸ್ಪ್ಲೇ ಮಾಡೋಣ. ಎಸ್ ಎಕೋ ಟಿ ಡಿ ಓಪನ್ $ರೋ ಆರೋ ಐ ಡಿ. ನೋಡಿ ಇದ್ರ ಅರ್ಥ ಗೊತ್ತಾಯ್ತಲ್ಲ. ಟಿ ಡಿ ಓಪನ್ ಟಿ ಡಿ ಕ್ಲೋಸ್ ನಡುವೆ ಐ ಡಿನ ಇನ್ಸರ್ಟ್ ಮಾಡ್ತಾ ಇದ್ದೀವಿ. ಅದೇ ನೇಮ್ ಎ ಡೇಟ್ ಎ ಟೈಮ್ ಈ ಥರ ಬರಬೇಕು. ಸೊ ಇದರ ಅರ್ಥ ಏನು, ಈ ರೋಸ್ಗಳು ಡೈನಾಮಿಕ್ ಕ್ರಿಯೇಟ್ ಆಗ್ತಾ ಇದೆ. ಎಸ್ ಸರ್. ಡೇಟಾಬೇಸ್ ಇಂದ ಫೆಚ್ ಮಾಡಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಎಸ್ ಇಷ್ಟು ಮಾಡಿ. ಹಾಂ ಸರ್, 1 minute. ಓಕೆ. ಟಾಪಿಕ್ ಸರ್, ಅದು ನನ್ನ ಫ್ರೆಂಡ್ ಆಟೋನಮಸ್ ನಾಲೆಡ್ಜ್ ನೆಟ್ವರ್ಕ್ ಯೂಸಿಂಗ್ ಎಟಿಕೆಐ ಮತ್ತು ಅಲ್ಲ ಸರ್ ಏಜೆಂಟ್ ಕೆಐ ಅಂತ ಕಳಿಸಿದ್ದಾರೆ ಸರ್. ಹಾಂ ಡೇಟಾ ಸೆಟ್ ನೋಡಿದ್ರಾ ಸರ್, ಅದೇ ಸರ್ ನಿಮ್ಮ ಹತ್ರ ಕೇಳಿದ್ವಿ ಸರ್. ನಿಮಗೆ ಕಳಿಸಿದ್ದೀನಿ ಅಂತ. ಅದೇ ನಿನ್ನೆ ಕಳಿಸಿದ್ರು ಓಕೆ. ಮುಗಿಸ್ಕೊಂಡು ಬರ್ತೀನಿ. ಹಾಂ ಸರ್. ಸರ್ ಅಲ್ಲಿ ನಾನು ನೇಮ್ಸ್ ಅಂತ ತಗೊಂಡಿದ್ದೀನಲ್ಲ, ನೇಮ್ಸ್ ಅಂತ ತಗೊಂಡು ನಿಮ್ದ್ರಲ್ಲಿ ಹೆಂಗಿದೆಯೋ ಹಂಗೆ ಬರಿಬೇಕು. ನೀವು ಕಾಲಮ್ ನೇಮ್ ಏನ್ ತಗೊಂಡಿದ್ದೀರೋ ಅದನ್ನೇ ಬರೀ. ಸೊ ನನ್ನ ಟೇಬಲ್ ಹೆಂಗಿದೆಯೋ ನಾನು ಆ ಥರ ಬರ್ದಿದ್ದೀನಿ. ಆಯ್ತು ಸರ್. ಓಕೆ ಡನ್. ಇಷ್ಟಾದ್ಮೇಲೆ ಇಲ್ಲಿ ಬಂದ್ಬಿಟ್ಟು ರಿಫ್ರೆಶ್ ಮಾಡೋಣ. ಸೊ ಬರ್ಬೇಕು. ಬರ್ತಾ ಇದೆ ನೋಡಿ. 1 minute. ಡೇಟಾಬೇಸ್ ಇಂದ ಫೆಚ್ ಆಗ್ತಾ ಇದೆ. ಐ ಡಿ, ನೇಮ್, ಡೇಟ್, ಟೈಮ್. ಎರರ್ ಬರ್ತಾ ಇದೆ ಸರ್. ಏನಿದೆ ಎರರ್? ವಾರ್ನಿಂಗ್ ಇನ್ಕ್ಲೂಡ್ ಒನ್ಸ್ d.php failed to open Steam. ಡಿ ಬಿ ಬರಿಬೇಕು. ಮೇ ಬಿ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ಬೋದು. ಡಿ ಬಿ ಅದು ಫೈಲ್ ಹೆಸರು. ಇಲ್ಲಿ ನೋಡ್ಕೊಳ್ಳಿ ಅಲ್ವಾ. ಡಿ ಬಿ ನಾಟ್ ಡಿ. db.php. ಕರೆಕ್ಟಾ? ರಿಫ್ರೆಶ್ ಮಾಡಿ. ಸರ್ ಶೋರ್. ಬರ್ತಾ ಇದೆಯಾ ಸರ್? ಇದು ಹೋಗ್ತಾ ಇಲ್ಲ ಸರ್. ಅದು ಏನು? ಅದು ಐಡಿ ನೇಮ್ಸ್, ಅದು ನೇಮ್ ಡೇಟ್ ಟೈಮ್ ಎಲ್ಲ ತೋರಿಸ್ತಾ ಇದೆ ಸರ್. ಓಕೆ. ಇದು ಕಾಲಮ್ ಅಲ್ಲಿ ರೋ ಐಡಿ, ರೋ ನೇಮ್ಸ್, ರೋ ಎ ಡೇಟ್ ಆ ತರ ಶೋ ಆಗ್ತಾ ಇದೆ. ರೋ ಅಂತ ಬರ್ತಿದ್ಯಾ? ಹಾ ಅಂದ್ರೆ $ರೋ ಅಂಡರ್ಸ್ಕೋರ್ ಹಂಗ್ ಬರ್ತಿದ್ಯಾ? ಹಾ ಸರ್. ಮೋಸ್ಟ್ಲಿ ನೀವು ಇಲ್ಲೇನೋ ಸ್ಪೆಲ್ಲಿಂಗ್ ಬರೆಯೋದ್ರಲ್ಲಿ ಏನಾದ್ರು ನೋಡ್ರಿ. ಇಲ್ಲೇನಾದ್ರೂ ಮಿಸ್ಟೇಕ್ ಮಾಡಿರ್ತೀರ ನೋಡಿ. ಎಕೋ ಇಲ್ಲೇನಾದ್ರೂ ಸರ್ ಮಿಸ್ಟೇಕ್ ಅದು ಆಟೋ ಕಾಣ್ತಿಲ್ಲ ಸರ್, ಅದಕ್ಕೆ ಕೋಡಲ್ಲೇನೋ ಕೋಡಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿರ್ಬೇಕೇನೋ. ಹಂಗೆ ಕಾಣಿಸ್ತಿದೆ ಅಂದ್ರೆ ನೀವು ಇಲ್ಲೇನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ತೀರಾ ಅಥವಾ ಕೋಟ್ ಬಿಟ್ಟಿರ್ತೀರಾ, ಏನೋ ತಪ್ಪು ಮಾಡಿರ್ತೀರಾ.
ಅದ್ರ ಅದು ಸ್ಕ್ರೀನ್ ಆಟೋ ಆಗ್ತಿಲ್ಲ ಮಿಡಲ್ ಅಲ್ಲಿ ಅದೇನ್ ಡಸಂಟ್ ಮ್ಯಾಟರ್, ನಾವೇ ಟೈಪ್ ಮಾಡ್ಬೋದು. ಆಟೋಗೆ ಏನು ಇದಿಲ್ಲ. ಸ್ಪೆಲ್ಲಿಂಗ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಮಾಡಿರ್ತೀರ, ಸಿಂಟ್ಯಾಕ್ಸ್ ವೈಲೇಟ್ ಆಗಿರುತ್ತೆ. ಇಲ್ಲಾಂದ್ರೆ ಏನ್ ಮಾಡಿ ಗೊತ್ತಾ, ನನಗೆ ಅದು ನೀವು ಡಿಸ್ಪ್ಲೇ ಸ್ಟೂಡೆಂಟ್ ಡಾಟ್ PHP ಇದೆಯಲ್ಲ, ಆ ಫೈಲ್ ನನಗೆ ಶೇರ್ ಮಾಡ್ರಿ ವಾಟ್ಸಪ್ ಅಲ್ಲಿ, ನಿಮ್ದು ನೀವು ಬರ್ದಿರೋದು. ನಾನು ಚೆಕ್ ಮಾಡ್ತೀನಿ. ಅದ್ ಮಾಡಿ ಸಂಜೆ ನನಗೆ ಇನ್ನೊಂದು ಕ್ಲಾಸ್ ಇದೆ ನನಗೆ. ಈಗ ಇದು ಗೊತ್ತಾಯ್ತಲ್ಲ, ಇದು ಬರ್ತಾ ಇರೋದು. ನೀವೇನ್ ಮಾಡ್ರಿ, ಮಲ್ಟಿಪಲ್ ಪರ್ಸನ್ಸಿಗೆ ಒಂದ್ಸಲ ನೋಡಿ, ಬೇರೆ ಬೇರೆಯವ್ರಿಗೆ ಫೇಸ್ ರೆಕಗ್ನಿಷನ್ ಮಾಡಿ, ಆಮೇಲೆ ಇದನ್ನ ರಿಫ್ರೆಶ್ ಮಾಡಿದ್ರೆ ಅದು ಎಲ್ಲಾ ರೆಕಾರ್ಡ್ಸ್ ಡಿಸ್ಪ್ಲೇ ಆಗ್ಬೇಕು. ಟ್ರೈ ಮಾಡ್ತಿರೋದನ್ನ ಅದು ಟ್ರೈ ಮಾಡ್ರಿ, ನನಗೆ ಫೈಲ್ ಶೇರ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ಅದು ಕೋಡ್ ಕಳ್ಸಿದ್ರಾ? ಎಲ್ಲ ಹಾಕಿರಾ? ಇಂಡಿವಿಜುವಲ್ ಹಾಕಿರಾ? ಕರೆಕ್ಟ್ ಇದೆಯಲ್ಲ? ಈ ಲಾಸ್ಟಿಗೆ ಒಂದು ಸೆಮಿಕೋಲನ್ ಮಿಸ್ ಮಾಡಿರಾ? ಎಕೋ TR, ಆಮೇಲೆ ಇಲ್ಲಿ ಇಲ್ಲಿ ಲೆಸ್ ದೆನ್ ಕ್ವಶನ್ ಮಾರ್ಕ್ PHP ಆದ್ಮೇಲೆ ಮತ್ತೆ ಗ್ರೇಟರ್ ದೆನ್ ಬರ್ದಿದ್ದೀರಲ್ಲ, ಅದು ತಪ್ಪದು. ಟ್ಯಾಗ್ ಓಪನ್ ಟ್ಯಾಗ್ PHP ಓಪನ್ ಟ್ಯಾಗ್ ಇದೆಯಲ್ಲ ಅಲ್ವಾ, ಅದು ಮಿಸ್ಟೇಕ್ ಮಾಡಿರ ನೋಡ್ರಿ. ಇಲ್ಲಿ ಇದೆ ಈ ಲೈನ್ ಕಾಣಿಸ್ತಿದ್ಯಾ, ಇಲ್ಲಿ ತಪ್ಪು ಮಾಡಿರಿ ನೀವು. ಲೆಸ್ ದೆನ್ ಕ್ವಶನ್ ಮಾರ್ಕ್ PHP ಆದ್ಮೇಲೆ ಮತ್ತೊಂದು ಗ್ರೇಟರ್ ದೆನ್ ಹಾಕ್ಬಿಟ್ಟಿದ್ದೀರಾ. ಆಮೇಲೆ ಒಂದು ಎಕೋ TR ಗೆ ಬಿಟ್ಟಿದ್ದೀರಾ, ಇಲ್ಲಿ ಸೆಮಿಕೋಲನ್ ಬಿಟ್ಟಿರಾ. ಚೆಕ್ ಮಾಡ್ತೀರಾ ಅದನ್ನ? ಓಕೆ. ಆಮೇಲೆ ನಿಮಗೊಂದು ಏನಂದ್ರೆ, ಏನ್ ಟ್ರೈ ಮಾಡಿ ಅಂದ್ರೆ, ಇಲ್ಲಿ ನಾನು ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ, ಎಲ್ಲಾರ್ದು ಒಂದೇ ಸಲ ಡಿಸ್ಪ್ಲೇ ಆಗ್ತಾ ಇದೆ ಈ ಪೇಜ್ ಅಲ್ಲಿ. ನೀವೊಂದು ಏನ್ ಟ್ರೈ ಮಾಡ್ಬೇಕಂದ್ರೆ, ಇದು ಬರೋದಕ್ಕಿಂತ ಮುಂಚೆ ಡೇಟ್ ಕೊಡ್ಬೇಕು. ಇನ್ಪುಟ್ ಟೈಪ್ ಇಸ್ ಈಕ್ವಲ್ ಟು ಡೇಟ್, ಸೆಲೆಕ್ಟ್ ಡೇಟ್. ಓಕೆ, ಅವ್ರು ಯಾವ ಡೇಟ್ ಇನ್ ಕೇಳ್ತಾರೋ ಆ ಡೇಟ್ ಇನ್ ಡಿಸ್ಪ್ಲೇ ಮಾಡೋ ತರ ಮಾಡಿಫೈ ಮಾಡ್ಬೇಕು. ಟ್ರೈ ಮಾಡ್ತೀರಾ ಹಂಗ್ ಮಾಡಕ್ಕೆ? ಶೋ ಆಗ್ತಾ ಇದೆ. ಹಾ, ಈಗ ಬರ್ತಿದ್ಯಾ? ಫೈನ್. ಆತರ ಒಂದು ಟ್ರೈ ಮಾಡಿ. ನೀವು ಹತ್ರ ಟ್ರೈ ಮಾಡಿ, ನಿಮಗೆ ಬಂದಿಲ್ಲ ನಾನು ಹೇಳ್ಕೊಡ್ತೀನಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಓಕೆ.